ಮಾಡ್ತಾ ಇದ್ದೀವಿ ಇದನ್ನು. ಈ ಹಿಂದೆ ನಾವು ರಮೇಶ್ ಕತ್ತಿ ಅವ್ರು ಇದು ಕೇಳಿದಾಗ ನಾವು 185 ಗೋಡಾವಣೆ ಮಾಡಿದ್ವಿ ಅಂತ ಅವ್ರು ಹೇಳಿದರು. ನೀವು ಪ್ರತಿ ಒಂದು PKPSಗೆ ಗೋಡಾವಣೆ ಯಾಕೆ ಮಾಡಬಾರ್ದು, ಕಾಳುಗಳ ಸಲುವಾಗಿ ಪ್ರತಿ ಹಳ್ಳಿಗೆ. ಯಾಕಂದ್ರೆ ರೈತ ಮಾರ್ಕೆಟ್ ತಂದು ಹಾಕೋದ್ರಲ್ಲೇ ಸಾರಿಗೆ ಖರ್ಚು ಬರ್ತದೆ, ಮತ್ತು ಅವ್ರಿಗೆ ಮಾರ್ಕೆಟ್ ಆ ಸಂದರ್ಭ ಸಿಗುವುದಿಲ್ಲ. ಅದನ್ನು ತನ್ನ ಮಾಲಂತ ಅಲ್ಲಿ ಬೆಳೆದಿದ್ದನ್ನು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಹಳ್ಳಿ ಮೇಲೆ ನೀವು ಸಾಲ ಕೊಟ್ಟಂಗೆ ಆಗ್ತದೆ. ಅಲ್ಲಿ ಅವ್ರು ಇಟ್ಕೊಂಡು ಅದಕ್ಕೊಂದು ಮಿನಿಮಮ್ ಬಡ್ಡಿ APMC ಅದು ಕೊಡ್ತಿರ್ತಾರೆ ಬಾಡಿಗೆ. ಆ ಬಾಡಿಗೆ ರೂಪದಲ್ಲಿ ಅದು ಬಡ್ಡಿ ರೂಪ ತೊಗೊಂಡು ಮಿನಿಮಮ್ ಬಡ್ಡಿ ಮೇಲೆ ಕೊಟ್ಟರೆ ರೈತ ತಾನು ಬೆಳೆದ ಬೆಳೆಯನ್ನು ಬೆಲೆ ಬಂದಾಗ ಮಾರ್ಕೆಟಲ್ಲಿ ಬೆಲೆ ಬಂದಾಗ ಮಾರೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಯಾಕೆ ಪ್ರತಿಯೊಬ್ಬ ರೈತನ ಮನೆ ಚಿಕ್ಕದಿದ್ದ ಕಾರಣಕ್ಕಾಗಿ ಆ ಚಿಕ್ಕ ಮನೆಯಲ್ಲಿ 10-20 ಕ್ವಿಂಟಲು ಮತ್ತಷ್ಟು ಬೆಳೆದಿರ್ತಾನೆ ಮನುಷ್ಯ. 4 ಎಕರೆ ಇತ್ತಪ್ಪ ಅಂದ್ರೆ ಕಡಿಮೆ ಒಂದು 15-20 ಕ್ವಿಂಟಲ್ ಬೆಳೀತದೆ. ಮನೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ತಿಂಗಳು 2 ತಿಂಗಳು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಗೋಡೌನ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ DCC ಬ್ಯಾಂಕ್ ಇವಾಗ ಕಾರ್ಖಾನೆವಲ್ರಿ. ನೀವು ಶುಗರ್ ಫ್ಯಾಕ್ಟ್ರಿ ಅದು ಮೆಡಿಕಲ್ ಕಾಲೇಜ್ ಅಲ್ಲಿ ಕೊಡೋಗಿದ್ರು ಇಲ್ಲಿ ಕೊಟ್ರೆ ರೈತಂದು ದುಡ್ಡು ಅದು ರೈತಗೆ ಹೋಗಿ ಮೂಡುತ್ತದ. ಜೊತೆಗೆ ನಿಮಗೆ ಏನಪ್ಪ ಅಂದ್ರೆ ನಬಾರ್ಡಿಂದ ಇನ್ನೊಂದು ದುಡ್ಡು ಸಹಿತ ನೀವು ತಗೊಳ್ಳಿಕ್ಕೆ ಅನುಕೂಲಗಳಿರ್ತಾವೆ. ಇವೆಲ್ಲ ಡಿಸ್ಕಷನ್ ಮಾಡಿ ಜೊಲ್ಲೆಯವರು ಈ ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಭಾಳ ಯೋಗ್ಯ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಯಾಕೆ ಪ್ರತಿಯೊಂದು ಗ್ರಾಮಕ್ಕೆ ಗೋಡೌನ್ಗೆ ಸಾಲ ಕೊಟ್ಟೆ ಗೋಡೌನ್ ತಯಾರು ಮಾಡಿಸ್ಬಾರ್ದು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಇವತ್ತು ನಮ್ಮ ಅದಾನಿಯವ್ರಿಗೆ ಸಾಲ ಕೊಡ್ತಾರೆ ರಾಷ್ಟ್ರೀಕೃತ ಬ್ಯಾಂಕ್. ನೀವು DCC ಬ್ಯಾಂಕ್ ಸರ್ಕಾರ ತತ್ವದ ಮೇಲೆ ಅದು ರೈತರ ದುಡ್ಡು ರೈತರಿಗೆ ಗೋಡೌನ್ ಕೊಡೋದು ಯಾಕೆ ಕೊಡಬಾರ್ದಪ್ಪ? ಇದೊಂದು ಪ್ರಶ್ನೆ ನಮ್ಮದು. ಇದಕ್ಕೆ ನೀವೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಇದು ಮಾಡಿದರೆ ನಿಶ್ಚಿತವಾಗಿ ಅವ್ರು ಮಾರ್ಕೆಟ್ ಆಗ್ತದೆ, ಅಲ್ಲೇ ಮುಂದೆ ವ್ಯಾಪಾರ ಖರೀದಿ ಮಾಡ್ಕೊಂಡು ಹೋಗ್ತಾನೆ. ಮತ್ತು ಅದು ಆಯ್ತಪ್ಪ ಅಂದ್ರೆ ಅಲ್ಲಿ 4 ಮಂದಿ ಉದ್ಯೋಗ ಸಿಗ್ತದೆ ಅವು ಹಳ್ಳಿಯ ಯುವಕರಿಗೆ, ಮತ್ತು ಸಾರಿಗೆಯ ಖರ್ಚು ರೈತ ಉಳಿತದ. ಇದರಿಂದ ತನಕಲ್ಲಿ ತಗೊಂಡು ಸಾಲ ಬಡ್ಡಿ ತೀರಿಸೋದಲ್ಲ, ಸಾಲ ತೀರಿಸುವಂಥ ವ್ಯವಸ್ಥೆ ನೀವು ನಿರ್ಮಾಣ ಮಾಡಿದ್ರೆ ಆ ಕೀರ್ತಿ ನಿಮಗೆ ಬರ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಇದು ನೀವು ಹೇಳ್ತೀರಿ ಜೊಲ್ಲೆ ಅವರ ಸರಿ ತಪ್ಪು ತಪ್ಪು ಅಂತ ತಪ್ಪು ಏನಂತಾರೆ ಆದ್ರೆ ಇದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.